ಭಾರೀ ಮಳೆಯಿಂದ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದು, ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿರುವ ಘಟನೆ ನಡೆದಿದ್ದು, ಗ್ರಾಮಕ್ಕೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಹಾಗೂ ಬಿಜೆಪಿ ಮುಖಂಡ ಜೆ.ಕೆ. ಪಾಟೀಲ್ ಭೇಟಿ ನೀಡಿ ಜನರಿಗೆ ಧೈರ್ಯವನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಮಾತನಾಡಿ, ನಿರಂತರವಾಗಿ ಸುರಿದ ಭಾರೀ ಮಳೆಯ ಪರಿಣಾಮ ಗ್ರಾಮದ ಹೊಸ ಬಡಾವಣೆಯ ಮನೆಗಳು ಜಲಾವೃತವಾಗಿವೆ. ಹಲವು ಮನೆಗಳಲ್ಲಿ ನೀರು ನುಗ್ಗಿದ್ದು, ಈ ಪರಿಣಾಮ ದವಸ ಧಾನ್ಯಗಳು ಹಾಳಾಗಿವೆ. ಕಳೆದ 5-6 ವರ್ಷಗಳಿಂದ ಜನರು ಮಳೆ ಬಂದರೆ ಸಾಕು ಗ್ರಾಮದಲ್ಲಿರುವ ಜನ ಆತಂಕದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಮಳೆ ಹಾನಿ, ಬೆಳೆ ಹಾನಿ, ದಿನನಿತ್ಯ ಬಳಸುವ ವಸ್ತುಗಳ ಹಾನಿಯಿಂದ ಬೇಸತ್ತು ಹೋಗಿದ್ದಾರೆ. ಅಲ್ಲದೆ ಕಳೆದ 2 ವರ್ಷಗಳಿಂದ ಯಾವುದೇ ಪರಿಹಾರವೂ ನೀಡ್ತಾ ಇಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಮಳೆಯಿಂದ ನಷ್ಟವಾಗಿರುವ ಸಾಮಗ್ರಿಗಳಿಗೆ ಪರಿಹಾರ ನೀಡಬೇಕು ಹಾಗೂ ಪ್ರತಿ ಬಾರಿ ಹೆಚ್ಚಿನ ಮಳೆ ಬಂದರೆ ಗ್ರಾಮದ ಹೊಸ ಬಡಾವಣೆಯ ಮನೆಗಳು ಜಲಾವೃತವಾಗ್ತಿತ್ತು. ಮುಂದೆ ಈ ರೀತಿಯಾಗದಂತೆ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಬೆನಕನಹಳ್ಳಿ ಗ್ರಾಮದಲ್ಲಿ ನಾನು ಬಾಲರಾಜ್ ಗುತ್ತೇದಾರ್ ಮತ್ತು ಶಿವಕುಮಾರ್ ಪಾಟೀಲ್ ಜಿ.ಕೆ. ಗೌಡರು ಜೊತೆಗೂಡಿ ಇವತ್ತು ನಾವು ಈ ಗ್ರಾಮದ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಲು ಬಂದಿದ್ದೀವಿ. ಮಳೆಗಾಲ ಬಂದಂಥ ಸಮಯದಲ್ಲಿ ಈಗ ನಮ್ಮ ಮಧ್ಯದಲ್ಲಿ ಅಶೋಕ್ ಗುತ್ತೇದಾರ್ ಅವರ ಮನೆಯವರಿದ್ದಾರೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಪ್ರತಿ ಗ್ರಾಮದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣ ನಮ್ಮ ಮನೆಗಳನ್ನು ನೀರಲ್ಲಿ ಮುಳುಗೋಗ್ತಾ ಇದೆ ಮತ್ತು ಹೈನುಗಾರಿಕೆನೂ ಕೂಡ ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಇವತ್ತು ಜಾನುವಾರಿಗಾಗಲಿ, ಇವತ್ತು ಇಲ್ಲಿದ್ದಂಥ ಮಕ್ಕಳಿಗಾಗಲಿ, ಹಿರಿಯರಿಗಾಗಲಿ ಪೂರ ಮಚ್ಚರ ಕಾಟ ಮತ್ತು ಅನೇಕ ರೋಗಗಳಿಂದ ಇಲ್ಲಿನ ಗ್ರಾಮಸ್ಥರು ಬಳಕ್ತಾ ಇದ್ದಾರೆ. ಯಾಕಂದರೆ ಕಾರಣ ಅಂದರೆ ಮಳೆಗಾಲ ಸಮಯದಲ್ಲಿ ನೀರಿನ ಒಂದು ಒಳಚರಂಡಿಯ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇವತ್ತು ಸರ್ಕಾರ ಈ ಕಡೆ ಗಮನಕ್ಕೆ ಕೊಡಲ್ಲ, ಅವರಲ್ಲಿ ಸಮಯ ಇಲ್ಲ. ಯಾಕಂದ್ರೆ ಪಾಪ ಮಂತ್ರಿಯಾಗಿ ಅವರು ಭಾಳ ಬ್ಯುಸಿಯಾಗಿದ್ದಾರೆ. ಈ ಗ್ರಾಮಕ್ಕೆ ಮತ್ತು ಓಟ್ ಪಡೆದ ಮೇಲೆ ಇವತ್ತು ಹೆಚ್ಚಿನ ರೂಪದಲ್ಲಿ ಓಟ್ ಪಡೆದಿದ್ದಾರೆ ಮತ್ತು ಇವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗೋರು ಯಾರು ಅಂತ ನಾನಿವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀನಿ ಮತ್ತು ಗೆದ್ದಂಥ ಶಾಸಕರು ಮಂತ್ರಿಗಳಿಗೂ ಕೂಡ ಇವತ್ತು ಪ್ರಶ್ನೆ ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ಈ ಪರಿಸ್ಥಿತಿ ಆದರೆ ಇದು ಒಂದೇ ಗ್ರಾಮ ಅಂತಲ್ಲ, ಸಂಪೂರ್ಣ ಸೇಡಂ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಆಗಿದೆ. ಕೆಲವೊಂದು ಗ್ರಾಮದಲ್ಲೇ ಗ್ರಾಮನೇ ಪುರಾನೇ ಶಿಫ್ಟ್ ಮಾಡೋಂಥ ಪರಿಸ್ಥಿತಿನೂ ಕೂಡ ಇದೆ ಮಳೆಗಾಲ ಸಮಯದಲ್ಲಿ. ಇನ್ನು ಮುಂದಿನ ದಿನಮಾನದಲ್ಲಿ ಇದೇ ಥರ ಮುಂದುವರೆದರೆ ಯಾವ ಥರ ಈ ತಾಲೂಕಿನ ಅಭಿವೃದ್ಧಿ ಅವರು 4 ಸಲ ಗೆದ್ದು 2 ಸಲ ಮಂತ್ರಿಯಾಗಿ ನೀವೇನು ಮಾಡಿದ್ರಿ ಕೆಲಸ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಪ್ರಶ್ನೆ ಆಗಿದೆ. ಅದಕ್ಕಾಗಿಯೇ ಇವತ್ತು ನಮ್ಮ ಅಳವು ಮತ್ತು ಕೂಗಿಗೆ ಯಾರು ಕೂಡ ಬರ್ತಾ ಇಲ್ಲ ಅಂತ ಹೇಳಿದಾಗ, ಕರೆ ಮಾಡಿದಾಗ ನಾವು ಶೀಘ್ರದಲ್ಲಿ ಇಲ್ಲಿ ಬಂದು ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೂ ಕೂಡ ಏನು ಮಾಡಬೇಕು, PWD ಇಲಾಖೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಯಾವುದೇ ಒಂದು ವ್ಯವಸ್ಥೆಗೆ ನಾವು ಕೂಡ ಸರ್ಕಾರಕ್ಕೆ ಏನೆಲ್ಲ ನೀವು ಮಾಡ್ಬೋದು, ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಲು ಇವತ್ತು ನಾವು ಮತ್ತು ಹಿರಿಯರಾದ ನಮ್ಮ ಜಿ.ಕೆ. ಪಾಟೀಲ್ ಸಾಹೇಬರು ಇವತ್ತು ಖಂಡಿತವಾಗಿ ನಾವು ಇದ್ರ ಬಗ್ಗೆ ಆಗ್ರಹ ಮಾಡ್ತೀವಿ. ಮತ್ತು ಮುಂದಿನ ದಿನಮಾನದಲ್ಲಿ ಇದೇ ಥರ ಮುಂದುವರೆದರೆ ಖಂಡಿತವಾಗಿ ನಾವು ಉಗ್ರವಾದ ಪ್ರತಿಭಟನೆ ಗ್ರಾಮದ ಮೂಲಕ ಅಷ್ಟೇ ಅಲ್ಲ, ಸೇಡಂ ತಾಲೂಕಿನ ಸಂಪೂರ್ಣ ಇದೇ ಥರ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಇಂಥವೆಲ್ಲ ವಿಷಯಗಳನ್ನು ಮನದಲ್ಲಿಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗತ್ತೆ. ರೈತರಿಗೆ ಈಗಾಗಲೇ ಹಲವಾರು ಇವತ್ತು ಮಳೆಗಳಿಂದ ಇವತ್ತು ಸಂಪೂರ್ಣ ಬೆಳೆ ಹಾನಿಯಾಗಿದೆ. ಬೆಳೆ ವಿಮೆನೂ ಕೂಡ ನೋಡ್ತಾ ಇದ್ರಿ, ಬರೀ 500, 600, 700 ಇಷ್ಟೇ ರೂಪಾಯಿ ಬರ್ತಾ ಇದೆ. ಕೆಳದ ಸರ್ಕಾರದಲ್ಲಿ ಯಾಕೆ ಹೆಚ್ಚು ಬಂತು, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕೆ ಹೆಚ್ಚು ಬರ್ತಾ ಇಲ್ಲ ಅಂತ ಪ್ರಶ್ನೆ ನಮ್ಮದಾಗಿದೆ. ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅಂತ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ನೀವು ಮಾಡಿದ್ದ ಕೊಡುಗೆ ಏನಿದೆ ಸ್ವಾಮಿ, ನಾನು ಮಾಡಿದಂಥ ಡೆವಲಪ್ಮೆಂಟು ಯಾರೂ ಮಾಡಿಲ್ಲ ಕರ್ನಾಟಕದಲ್ಲಿ ಅಂತೇಳಿ ಇಲ್ಲಿನ ಮಂತ್ರಿಗಳು ಹೇಳ್ತಾರೆ. ಆ ಮಂತ್ರಿಗಳಿಗೆ ನಾವು ಕೆಲವೊಂದು ವಿಡಿಯೋಗಳು ಹಾಕ್ತೀವಿ, ತಾವು ದಯಮಾಡಿ ಆ ವಿಡಿಯೋಗಳನ್ನು ತೋರಿಸ್ರಿ, ಏನು ಡೆವಲಪ್ಮೆಂಟ್ ಮಾಡಿದ್ರು ಅಂತೇಳಿ ಜನರಿಗೆ ಅವರು ಉತ್ತರ ಕೊಡಲಿ. ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂದರೆ, ಪೂರಾ ಇಂಥವು ಗ್ರಾಮಗಳಿಗೆ ಇವತ್ತು ನಾವು ನೋಡಿದ್ದೀವಿ ಕಾಲರಾ, ಮಲೇರಿಯಾ, ಡೆಂಗ್ಯೂಯಿಂದ ಅನೇಕ ಜನರು ಕೂಡ ಸಾವಿಗೀಡಾಗಿದ್ದಾರೆ. ಅದು ಸೇಡಂ ತಾಲೂಕಿನವ್ರೆ. ಕಳೆದ 2-3 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಈಗ ಗೆದ್ದ ಮೇಲೂ ಕೂಡ ಇಲ್ಲಿ ಯಾರೂ ಮುಖ ತೋರಿಸ್ತಾ ಇಲ್ಲ. ಈಗ ಈ ಗ್ರಾಮಕ್ಕೆ ನ್ಯಾಯ ಕೊಡಿಸಲ್ಲಿ ನಾವು ಕೂಡ ಮುಂದಾಗ್ತೀವಿ ಅವ್ರ ಜೊತೆ ಅಂತೇಳಿ ಇವತ್ತು ಕೈ ಜೋಡಿಸಲು ನಾವು ಬಂದಿದ್ದೀವಿ. ನಮಸ್ಕಾರ. ಇಲ್ಲ ಇಂಥವು ಹಲವಾರು 100 ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿಯಾಗಿದೆ. ಇವತ್ತು ಅಂಗನವಾಡಿನೂ ಕೂಡ ಇವತ್ತು ನಮ್ಮ ಎದುರುಗಡೆ ಇದೆ, ಅದನ್ನು ವೀಕ್ಷಣೆ ಮಾಡೋಕೆ ಬಂದಿದ್ದೀವಿ. ಅಂಗನವಾಡಿ ಕಿರೆ ಮನೆಯಲ್ಲಿ ಮಾಡ್ತಾ ಇದ್ದಾರೆ.
ಅಂಗನವಾಡಿ ಕಟ್ಟಡ ಮಾತ್ರ ವರ್ಷಗಟ್ಟಲೆ ಇವತ್ತು ಇಲ್ಲೇ ನಿಂತೋಗಿದೆ. ಪೂರಾ ಸ್ವಾಹ ಮಾಡಿದ್ದಾರೆ, ತಿಂದಾಕಿದ್ದಾರೆ. ಇವತ್ತು ಮೊನ್ನೆ ಕೆಳದ ಸರ್ಕಾರ ಒಂದೇ ಸಲ ಗೆದ್ದಂಥ ರಾಜ್ಕುಮಾರ್ ಪಾಟೀಲ್ ಅವರ ಸರ್ಕಾರ BJP ಸರ್ಕಾರದಿಂದ 26 ಲಕ್ಷ ಅನುದಾನ ಶಾಲೆಗೆ ಬಂದರೂ ಕೂಡ ನಾನು ಮಾಡಲಿ ನೀನು ಮಾಡಲಿ ಅಂತೇಳಿ ಅದನ್ನು ಕೂಡ ನುಂಗಗೋಸ್ಕರವಾಗಿ ಶಾಲೆ ಮಕ್ಕಳು ಇವತ್ತು ನೀರಲ್ಲಿ ಗೋಡೆ ಪೂರ ಶಿಳಿಕೆಯಾಗಿದೆ. ಈಗ ತಾನೇ ನಾವು ವೀಕ್ಷಣೆ ಮಾಡಿ ಬಂದಿದ್ದು ತಮಗೆ G.K. ಪಾಟೀಲ್ ಸಾಹೇಬರು ನಾವು ಇಬ್ಬರು ಮಾತಾಡಿದ್ವಿ. ಈ ಥರ ಪರಿಸ್ಥಿತಿ ಆದರೆ ಮುಂದಿನ ದಿನಮಾನದಲ್ಲಿ ಇಲ್ಲಿ ಗ್ರಾಮಸ್ಥರು ಹೇಗೆ ಬದುಕಬೇಕು? ರೋಗದ ಒಳಗೆ ಇವತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿ ಆಗಿದ್ದಾರೆ ಅಂದರೆ ಎಲ್ಲರ ಅವ್ರ ಆಸ್ಪತ್ರೆಗೆ ಹೋಗ್ಬೇಕಂತ ಇದು ಕೆಲಸ ಮಾಡ್ತಾ ಇದ್ರು ಮಂತ್ರಿಗಳಂತ ಹೇಳಿ ಪ್ರಶ್ನೆ ಕೇಳಲು ಬಯಸ್ತಾ ಇದ್ರು. ಈ ಥರ ಆದರೆ ರೋಗಕ್ಕೆ ಒಳಗಾಗ್ತಾರೆ. ಒಳ ಊಟಿಗಳು, ಮಚ್ಚರುಗಳು, ಕಾಲರಾ, ಡೆಂಗು, ಮಲೇರಿಯಾ ಆಗಿ ಎಲ್ಲರೂ ಅಡ್ಮಿಟ್ ಆಗಬೇಕಂತೇಳಿ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳ ಆಶೆ ಇದೆ ಅಂತೇಳಿ ನಾವು ಮತಕ್ಷೇತ್ರದಲ್ಲಿ ಈ ಪರಿಸ್ಥಿತಿ ಇದೆ ಅಂದಮೇಲೆ ಇನ್ನು ರಾಜ್ಯಕ್ಕೆ ಇವರು ಏನು ಮಾಡ್ತಾರೆ ಅಂಬೋದು ವೀಕ್ಷಣೆ ಮಾಡಬೇಕು. ಬಂಧುಗಳು, ರಾಜ್ಯದ ಬಗ್ಗೆ ದೊಡ್ಡ ದೊಡ್ಡ ಮಾತಾಡ್ತಾರೆ. ಇವತ್ತು ತಮ್ಮ ಮತಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಸಚಿವರು ಅಂತೇಳಿ ಇವತ್ತು ನಾನು ಬೆನಕನಹಳ್ಳಿಯ ಗ್ರಾಮಸ್ಥರ ಪರವಾಗಿ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಈ ಗ್ರಾಮದಲ್ಲಿ ಒಂದು ಅಂಗನವಾಡಿಗೆ ಇವತ್ತು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಇವತ್ತು ಗ್ರಾಮಸ್ಥರು ಮುಂದಿನ ದಿನಮಾನದಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರಂತೇಳಿ ನಾನು ಇದನ್ನು ಮಾತು ಕೂಡ ಹೇಳಕ್ ಬಯಸ್ತಾ ಇದ್ದೀನಿ. ಅದಕ್ಕೆ ಇವೆಲ್ಲ ಇನ್ನಾದರೂ ಸಮಯದ ಏನೋ 2-2.5 ವರ್ಷ ತಮಗೆ ಇವೆಲ್ಲ ಸರಿಪಡಿಸ್ರಿ. ನಿಮ್ಮದೇ ಸರ್ಕಾರ ಇದೆ, ನೀವೇ ಮಂತ್ರಿಗಳಿದ್ದೀರಿ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ತಾವು ಇದ್ದೀರಿ, ತಮ್ಮ ಎಲ್ಲ ಅಧಿಕಾರಿಗಳು ತಮ್ಮ ಮಾತು ಕೇಳ್ತಾರೆ. ಇವೆಲ್ಲ ಇದ್ದರೂ ಕೂಡ ನೀವು ನಿಮ್ಮ ಮತಕ್ಷೇತ್ರದಲ್ಲಿ ಈ ಪರಿಸ್ಥಿತಿ ಇಟ್ಟಿದ್ದೀರಿ ಅಂದರೆ ಇನ್ನು ಬೇರೆ ಬೇರೆ ಕಡೆ ನೀವು ಏನು ನೋಡ್ತೀರಿ? ಇಲ್ಲಿ ಬರೋದೇ ಇಲ್ಲ. ಅವರು ಗೆದ್ದ ಮೇಲೆ ಮುಖಾನೇ ತೋರಿಸಲ್ಲ. ಬೆಂಗಳೂರೇ ಅವ್ರ ಮನೆ. ಇವತ್ತು ಸೇಡಮ್ ಮನೆ ಇರೋದಿಲ್ಲ, ಅವರು ಬೆಂಗಳೂರು ಮನೆಯಾಗಿರುತ್ತದೆ. ಸೇಡಮ್ನಲ್ಲಿ ಇವತ್ತು ನಿಜವಾಗಲೂ ಯಾರಾದರೂ ಜನರ ಮಧ್ಯದಲ್ಲಿ ಇವತ್ತು ಇದ್ದು ಕೆಲಸ ಮಾಡ್ತಾ ಇದ್ರು ಅಂದ್ರೆ ನಮ್ಮ G.K. ಪಾಟೀಲ್ ಸಾಹೇಬ್ರಿದ್ದಾರೆ. ಇವತ್ತು ಅವರು ನಮ್ಮೂ ಕೂಡ ಮಾರ್ಗದರ್ಶಕನಾಗಿ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಭಾಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತೇಳಿ ಇವತ್ತು ನಾವು ಪ್ರತಿ ಹಳ್ಳಿಗಳಲ್ಲಿ ಇನ್ನು ಶ್ರಾವಣೇನು ಮುಗಿತಾ ಬಂತು. ನಾಳೆಯಿಂದ ಪ್ರತಿ ಹಳ್ಳಿಗೆ ನಾವು ಪ್ರತಿಯೊಂದು ಹಳ್ಳಿಗೆ ಜೊತೆಯಾಗಿ ಹೋಗಿ ಇವೆಲ್ಲ ಸಮಸ್ಯೆಗಳಲ್ಲಿ ನಾವು ಬಗೆಹರಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಮೂಲಕ ಹೇಳಲು ಬಯಸ್ತೇವೆ. ಹಲವಾರು ವರ್ಷಗಳಿಂದ ಮಳೆಯಾದಾಗ ಈ ಭಾಗದ ಎಲ್ಲ ಮನೆಗಳು ಮತ್ತು ಶಾಲೆ ಮತ್ತು ದೇವಸ್ಥಾನಗಳು ಎಲ್ಲ ನೀರಲ್ಲಿ ಮುಳುಗುವಂತ ಆಗ್ತಾ ಇದೆ. ಯಾಕಂದರೆ ಮೊನ್ನೆ ಆಗಿರ್ತಕ್ಕಂಥ ಮಳೆಗೆ 4-5 ದಿನ ಇಲ್ಲಿ ನೀರು ತುಂಬಿ ಜನರಿಗೆ ಎಲ್ಲ ಅಸ್ತವ್ಯಸ್ತ ಆಗಿ ಇವತ್ತು ದನ ಕರುಗಳನ್ನು ಅಲ್ಲಲ್ಲಿ ಬಿಟ್ಟು ಓಡಿಸುವಂಥ ಕೆಲಸ ಕೂಡ ಆಗಿದೆ. ಇವತ್ತು ಅವರಿಗೆ ಪರಿಹಾರ ಕೊಡುವುದಾಗಲಿ ಮತ್ತು ತಾಲೂಕು ಆಡಳಿತವಾಗಲಿ ಮತ್ತು ಶಾಸಕರು ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ಸಚಿವರು ಇತ್ತ ಕಡೆ ಗಮನ ಕೊಡಲಾರದೆ ಅವರವರ ಇದರಲ್ಲೇ ಆಗಿದ್ದಾರೆ. ಇವತ್ತು ಅವರೆಲ್ಲರಿಗೂ ಪರಿಹಾರ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಬೇಕು ಇವತ್ತು. ಯಾಕಂದರೆ ಹಿಂದಿನ ಸರ್ಕಾರ ಇದ್ದಾಗ ನಾವೆಲ್ಲ ಪರಿಹಾರ ಕೊಡಿಸುವಂಥ ವ್ಯವಸ್ಥೆ ನಾವು ಮಾಡಿದ್ದೆವು. ಇವಾಗ ನೋಡ್ಬೋದು ಬೆಳೆ ಹಾನಿಯಾಗಿದೆ ಮತ್ತು ಬೇರೆ ಬೇರೆ ಎಲ್ಲ ರೀತಿಯ ಹಾನಿಗಳಾಗಿವೆ. ಈಗ ಮನೆಗಳು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ GDA ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. SL ಎನ್ಕ್ಲೇವ್, NA ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ, ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ, ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಬಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.